ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಇವತ್ತು ನಾನು ನಿಮಗೆ ಒಂದು ಅಚ್ಚರಿಯ ಸಂಗತಿಯ ಒಂದು ಸ್ಟೋರಿನೋ ಅಥವಾ ಏನೋ ಒಂದು ವಿಚಾರವನ್ನ ಹೇಳ್ತೇನೆ. ಇದು ರಾಜಕೀಯ ಹಾಗೂ ಹಣದ ವಿಚಾರ. ಗುಜರಾತ್ನ ದಾಹೋದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ನಡೆದಂತ ಒಂದು ಸಭೆಯಲ್ಲಿ ಸರ್ಕಾರಿ ಹಣವನ್ನ ಖರ್ಚು ಮಾಡಿದ್ದಾರೆ. ಎಷ್ಟು ಗೊತ್ತಾ? ಬರೋಬ್ಬರಿ 50 ಕೋಟಿ ರೂಪಾಯಿ. ಅದರಲ್ಲಿ 2 ಕೋಟಿ ರೂಪಾಯಿ ಚಹಾ ಮತ್ತು ಸಮೋಸಾಗೆ ಮಾತ್ರ ಖರ್ಚಾಗಿದೆ. ಇದು ನಿಜಾನಾ? ಯಾರು ತಿನ್ಬೇಕು ಸ್ವಾಮಿ ಇಷ್ಟೆಲ್ಲ ಸಮೋಸಾನ? ಆದಿವಾಸಿ ಅಥವಾ ಟ್ರೈಬಲ್ ಕಲ್ಯಾಣಕ್ಕೆ ಮೀಸಲಾದಂತಹ ಹಣವನ್ನ ಇಂಥ ಖರ್ಚಿಗೆ ಬಳಸಿದಾರಾ? ಅಥವಾ ಗೋಧಿ ಮೀಡಿಯಾ ಇದ್ರ ಬಗ್ಗೆ ಯಾಕೆ ಈಗ ಮೌನವನ್ನು ವಹಿಸಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಗುಜರಾತ್ನ ದಾಹೋದ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಒಂದು ದೊಡ್ಡ ಸಭೆಯಲ್ಲಿ ಭಾಗವಹಿಸಿದ್ರು. ಅದು ವಿಕಸಿತ್ ಗುಜರಾತ್ ಅಥವಾ ಆದಿವಾಸಿ ಕಲ್ಯಾಣಕ್ಕೆ ಸಂಬಂಧಿಸಿದ ಒಂದು ಕಾರ್ಯಕ್ರಮ. ಸಭೆಯಲ್ಲಿ ಸಾವಿರಾರು ಜನ ಭಾಗವಹಿಸಿದ್ರು. ಸಮಸ್ಯೆ ಇಲ್ಲೇ ಶುರುವಾಗುತ್ತೆ. ಈ ಸಭೆಯ ಆಯೋಜನೆಗಾಗಿ ಗುಜರಾತ್ ಸರ್ಕಾರ ಸುಮಾರು 50 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ ಅಂತ ವಿರೋಧ ಪಕ್ಷಗಳು, ಅದರಲ್ಲೂ ವಿಶೇಷವಾಗಿ ಆಮ್ ಆದ್ಮಿ ಪಾರ್ಟಿ ಆರೋಪ ಮಾಡಿದೆ. ಇದು ಸಾಮಾನ್ಯ ಸಭೆಯಲ್ಲ, ಇದೊಂದು ರಾಜಕೀಯ ಶೋ ಅಂತ ಅವ್ರು ಹೇಳ್ತಾರೆ. ಆದ್ರೆ ಈ ಹಣ ಎಲ್ಲಿಂದ ಬಂತು? ಆದಿವಾಸಿ ವಿಕಾಸ್ ನಿಧಿಯಿಂದ. ಅಂದ್ರೆ ಬಡ ಆದಿವಾಸಿಗಳ ಕಲ್ಯಾಣಕ್ಕೆ ಮೀಸಲಾದಂತಹ ಹಣವನ್ನ ಸಭೆಯ ಖರ್ಚಿಗೆ ಬಳಸಿದ್ದಾರೆ ಅನ್ನೋದು ಆರೋಪ. ಇದು ನೈತಿಕವಾಗ್ಲೂ ಸರಿನಾ ಅನ್ನೋ ಪ್ರಶ್ನೆ ನಿಜವಾಗ್ಲೂ ಎದುರಾಗತ್ತೆ. ಬನ್ನಿ ಖರ್ಚಿನ ವಿವರವನ್ನ ನೋಡೋಣ. ಆಪ್ ನಾಯಕ ಸಂಜಯ್ ಸಿಂಗ್ ಅವರು ಹೇಳುವಂತೆ 50 ಕೋಟಿ ರೂಪಾಯಿ ಹಣದ ವಿಭಜನೆ ಈ ರೀತಿ ಇದೆ. 7 ಕೋಟಿ ರೂಪಾಯಿ ಟೆಂಟ್ಗೆ, ಅದರಲ್ಲೂ 3 ಕೋಟಿ ರೂಪಾಯಿ ಒಂದು ದೊಡ್ಡ ಗುಮ್ಮಟ ಮಾಡಲಿಕ್ಕೆ. ಆದ್ರೆ ಈ 3 ಕೋಟಿ ರೂಪಾಯಿ ಗುಮ್ಮಟಕ್ಕೆ ಯಾಕೆ ಬೇಕಿತ್ತು? ಸಾಮಾನ್ಯ ಸಭೆಗೆ ಇಷ್ಟು ಖರ್ಚು ಮಾಡೋ ಅಗತ್ಯ ಇರಲಿಲ್ಲ ಅಲ್ವಾ? ಇನ್ನು 5 ಕೋಟಿ ರೂಪಾಯಿ ಸ್ಟೇಜ್ಗೆ. ಇದು ಬಹುಶಃ ಒಂದು ಬಾಲಿವುಡ್ ಮೂವಿ ಸೆಟ್ ಏನಾದ್ರು ಹಾಕಿರ್ಬೋದು ಏನೋ, ಅಥವಾ ಚಿನ್ನ ಅಥವಾ ಬೆಳ್ಳಿಯಿಂದ ಏನೋ ಮಾಡಿದ್ರು ಏನೋ ಗೊತ್ತಿಲ್ಲ. ಸೊ ಪ್ರಧಾನಿ ಮಾತನಾಡುವಂಥ ಸ್ಥಳಕ್ಕೆ ಇಷ್ಟು ಹಣ ಖರ್ಚು ಮಾಡಿ ಆದಿವಾಸಿಗಳ ಸ್ಕೂಲ್ಗಳಿಗೆ ಹಣ ಕೊಡೋಕೆ ಮರೆತ್ರೆ ಹೇಗೆ? ಜನರನ್ನ ಕರೆತರೋಕೆ ಬಸ್ಗಳಿಗೆ ಅಂತ 7 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಸಭೆಯಲ್ಲಿ ಜನಸಂಖ್ಯೆ ಹೆಚ್ಚಿರ್ಬೇಕಲ್ವಾ? ಅದಕ್ಕೆ ದೂರದ ಊರುಗಳಿಂದ ಜನರನ್ನ ಬಸ್ಸಲ್ಲಿ ಕರೆತರಲಾಗಿದೆ. ಇದು ಜನರ ಸಭೆಯಲ್ಲ, ಬಹುಶಃ ಇದೇನು ಬಲವಂತದ ಸಭೆಯಂತೆ ಕಾಣಿಸುತ್ತೆ. ಸೊ ಜನ ಸ್ವಂತ ಇಚ್ಛೆಯಿಂದ ಬಂದ್ರ ಅಥವಾ ಸರ್ಕಾರದ ಒತ್ತಡದಿಂದ ಬಂದ್ರ ನನ್ಗಂತೂ ಗೊತ್ತಿಲ್ಲ, ಆದ್ರೆ ಇದೊಂದು ಅನುಮಾನ ಇದೆ. ಇನ್ನು ಟಾಯ್ಲೆಟ್ ಮತ್ತು ಸ್ವಚ್ಛತೆಗೆ 2 ಕೋಟಿ ರೂಪಾಯಿ. ಸಭೆಯಲ್ಲಿ ಸಾವಿರಾರು ಜನ ಬರ್ತಾರೆ, ಅದರಿಂದ ಮೊಬೈಲ್ ಟಾಯ್ಲೆಟ್ಗಳು ಹಾಗೂ ಶುಚಿತ್ವ ವ್ಯವಸ್ಥೆ ಅಗತ್ಯ ಇದೆ. ಆದ್ರೆ 2 ಕೋಟಿ ರೂಪಾಯಿ ಬೇಕಾ? ಇದು ಸರಿನಾ? ಸಾಮಾನ್ಯ ಸಭೆಗೆ ಇಷ್ಟು ಖರ್ಚು ಬೇಡ ಅಲ್ವಾ? ಬಹುಶಃ ಇದು ಸ್ವಚ್ಛ ಭಾರತ್ ಅಭಿಯಾನದ ಭಾಗನೂ ಆಗಿರ್ಬೋದು. ಇನ್ನು ಇದರಲ್ಲಿ ಅತಿ ವಿಚಿತ್ರವಾದದ್ದು ಏನು ಗೊತ್ತಾ? ಚಹಾ ಮತ್ತು ಸಮೋಸ. ಹೌದು, ಚಹಾ ಮತ್ತು ಸಮೋಸಾಗೆ 2 ಕೋಟಿ ರೂಪಾಯಿ, ಬರೋಬ್ಬರಿ 2 ಕೋಟಿ ರೂಪಾಯಿ ಖರ್ಚು ಮಾಡಿದಾರಂತೆ. ಈ ಹಣದಿಂದ ಬಹುಶಃ ಒಂದು 20 ಲಕ್ಷ ಸಮೋಸನ ತಯಾರಿಸಲಾಗಿದೆ ಅಂತ ಲೆಕ್ಕ ಹಾಕಿದ್ರೆ ಒಂದು ಸಮೋಸಾಗೆ 10 ರೂಪಾಯಿ. ಇದು ಸಾಧ್ಯ ಇದೆಯಾ? ಸಭೆಯಲ್ಲಿದ್ದ ಜನರೆಲ್ಲ ಸಮೋಸ ತಿಂದ್ರಾ ಅಥವಾ ತಿನ್ಲೇಬೇಕಾ ಅಥವಾ ತುರುಕಿ ತಿನ್ನಿಸಿದ್ರಾ? ಅಂದ್ರೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ಸಮೋಸ ಸಾಧ್ಯ ಹೇಗಾಯಿತು? ಯಾರು ತಯಾರಿಸಿದ್ರು ಇಷ್ಟು ಸಮೋಸಗಳನ್ನ? ಸಾವಿರಾರು ಅಡುಗೆ ಮಾಡೋರು ಅಥವಾ ಬಾಣಸಿಗಿರ್ಬೇಕಾಗತ್ತೆ. ಅವ್ರು ಎಲ್ಲಿಂದ ಬಂದ್ರು? ಗುಜರಾತ್ನ ರಸ್ತೆಯಲ್ಲಿ ಏನಾದ್ರೂ ಸಮೋಸ ಫ್ಯಾಕ್ಟ್ರಿಗಳನ್ನೇನಾದ್ರೂ ನಿರ್ಮಿಸಿದ್ರಾ? ಗೊತ್ತಿಲ್ಲ. ಆದ್ರೆ ಉಳಿದಂತ ಖರ್ಚುಗಳು ಅಂದ್ರೆ ವಿದ್ಯುತ್, ಆಹಾರ ಮತ್ತು ಇತರ ಎಲ್ಲಾ ಖರ್ಚುಗಳು ಸೇರಿ ಒಟ್ಟು ಒಂದು 50 ಕೋಟಿ ರೂಪಾಯಿ ಆಗೋಗಿದೆ. ಇದು ಒಂದು ಸಭೆ ಖರ್ಚಲ್ಲ, ಇದು ದೊಡ್ಡ ಫೆಸ್ಟಿವಲ್ ನಂತೆ ಕಾಣಿಸುತ್ತೆ. ಇನ್ನು ಗುಜರಾತ್ ಸರ್ಕಾರದ ಆದಿವಾಸಿ ವಿಕಾಸ್ ನಿಧಿಯಿಂದ ಈ ಹಣವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಆಪ್ ಆರೋಪಿಸಿದೆ. ಆದಿವಾಸಿಗಳಿಗೆ ಶಿಕ್ಷಣ, ಆರೋಗ್ಯ ಮತ್ತು ಅಭಿವೃದ್ಧಿಗೆ ಮೀಸಲಾದಂತಹ ಹಣವನ್ನ ಪ್ರಧಾನಿಯ ಸಭೆಗೆ ಬಳಸಿದ್ದಾರೆ. ದಾಹೋದ್ ಜಿಲ್ಲೆಯಲ್ಲಿ ಬಡ ಆದಿವಾಸಿಗಳಿದ್ದಾರೆ. ಅವರಿಗೆ ರಸ್ತೆ, ಸ್ಕೂಲು, ಆಸ್ಪತ್ರೆಗಳು ಬೇಕು. ಆದ್ರೆ ಅವರ ಹಣವನ್ನ ಪೆಂಡಲ್ ಹಾಗೂ ಸಮೋಸಗೆ ಖರ್ಚು ಮಾಡಿದ್ದಾರೆ. ಇದು ನ್ಯಾಯ ಅಲ್ವಾ? ಆಪ್ ನಾಯಕ ಅನುರಾಗ್ ಥಂಡಾ ಅವರು ಹೇಳುವಂತೆ ಇದು ಆದಿವಾಸಿಗಳ ವಿರುದ್ಧದ ಅನ್ಯಾಯ. ಇಷ್ಟು ಹಣದಿಂದ ಎಷ್ಟು ಗ್ರಾಮಗಳನ್ನು ಅಭಿವೃದ್ಧಿ ಪಡಿಸಬಹುದಾಗಿತ್ತು ಅಂತ ಪ್ರಶ್ನೆ ಮಾಡ್ತಾರೆ. ಇದು ಕೇವಲ ಗುಜರಾತ್ದೊಂದೇ ಅಂತ ಸಮಸ್ಯೆ ಅಲ್ಲ, ಆಯ್ತಾ? ಭಾರತದಾದ್ಯಂತ ಈ ರಾಜಕೀಯ ಸಭೆಗಳಿಗೆ ಸರ್ಕಾರಿ ಹಣವನ್ನ ಖರ್ಚು ಮಾಡೋದು ಸಾಮಾನ್ಯ ಅನ್ನುವಂತ ಆಗೋಗ್ಬಿಟ್ಟಿದೆ. ಆದ್ರೆ ಇದು ಟ್ರೈಬಲ್ಸ್ ಹಣನ? ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ? ಇನ್ನೂ ಯಾವುದೇ ಸ್ಪಷ್ಟ ಉತ್ತರ ಮಾತ್ರ ಬಂದಿಲ್ಲ. ಇದೀಗ ಮೀಡಿಯಾದ ಸಮಯ. ನಾವು ಈ ಗೋಧಿ ಮೀಡಿಯಾ ಅಂತ ಕರೆಯುವಂತ ಅನೇಕ ಚಾನೆಲ್ಗಳು, ಅಂದ್ರೆ ಸರ್ಕಾರವನ್ನ ಹಾಡಿ ಹೊಗಳಿ ಅಟ್ಟಕ್ಕೆ ಏರಿಸುವಂತ ಮೀಡಿಯಾಗಳು ಗುಜರಾತ್ಗೆ ಹೋಗಿ ಇಷ್ಟು ದೊಡ್ಡ ಖರ್ಚು, ಟ್ರೈಬಲ್ಸ್ ಹಣದ ದುರ್ಬಳಕೆ ಬಗ್ಗೆ ಯಾಕೆ ತನಿಖೆಯ ವರದಿಯನ್ನ ಮಾಡೋದಿಲ್ಲ? ಅವರು ಸಭೆಯ ದೊಡ್ಡ ಜನಸಂಖ್ಯೆನ ಮಾತ್ರ ತೋರಿಸ್ತಾರೆ, ಮೋದಿಯವರ ಭಾಷಣವನ್ನ ಮಾತ್ರ ತೋರಿಸ್ತಾರೆ. ಸಮೋಸ ಬಗ್ಗೆ ಯಾಕೆ ತನಿಖೆನ ಮಾಡೋದಿಲ್ಲ? ಮಾಡಬಹುದಲ್ವಾ? ಆದ್ರೆ ನಿಜವಾದ ಪತ್ರಕರ್ತರು, ಸ್ವತಂತ್ರ ಮೀಡಿಯಾದ ಹೌಸ್ಗಳು ಈ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಯಾರು ತಿಂತಾರೆ ಸ್ವಾಮಿ 20 ಲಕ್ಷ ಸಮೋಸಾನ? ಒಂದು ದಿನದಲ್ಲಿ ಎಷ್ಟು ಜನ ಬರ್ತಾರೆ? ಇದೊಂದು ಪ್ರಶ್ನೆ. ಇದು ಸಾಮಾನ್ಯವಾಗಿ ಒಂದು ಜನರಲ್ ನಾಲೆಜ್, ಕಾಮನ್ ಸೆನ್ಸ್ ಪ್ರಶ್ನೆ ಅಷ್ಟೇ. ಸೊ ಮೀಡಿಯಾ ಇದನ್ನ ತನಿಖೆ ಮಾಡಿ ಸತ್ಯವನ್ನ ಬಿಚ್ಚಿಡ್ಬೇಕಲ್ಲ. ಆದ್ರೆ ಅವರು ಪ್ರಧಾನಿಯ ಗೋಧಿಯಲ್ಲಿ ಬೆಚ್ಚಗೆ ಮಲಗಿದ್ದಾರೆ. ಅವ್ರ ಸುದ್ದಿ ಬೇಡ.
ಇನ್ನು ರಾಜಕೀಯ ಸಭೆಗಳು ಜನರಿಗಾಗಿ ಮಾಡಬೇಕಾದಂಥ ಸಭೆಗಳಲ್ವಾ? ಹೌದು, ಜನರಿಗಾಗಿ ಮಾಡಬೇಕಾದಂಥ ಸಭೆಗಳು ಅಂತ ಜನರ ಹಣದಿಂದ ಮಾಡಬೇಕಾ? ವಿಶೇಷವಾಗಿ ಬಡವರ್ಗದ ಹಣವನ್ನ ಇದಕ್ಕೆ ಖರ್ಚು ಮಾಡೋದು ಎಷ್ಟು ಸರಿ? ಗುಜರಾತ್ ಸರ್ಕಾರ ಇದಕ್ಕೆ ಸ್ಪಷ್ಟ ಉತ್ತರ ಕೊಡ್ಬೇಕಲ್ವಾ? ಕಾಂಗ್ರೆಸ್, ಆಪ್ ಇತ್ಯಾದಿ ಪಕ್ಷಗಳು ಈ ಬಗ್ಗೆ ಸಂಸತ್ತಲ್ಲಿ ಪ್ರಶ್ನೆಗಳನ್ನ ಎತ್ತಬೇಕಲ್ವಾ? ಮೀಡಿಯಾ ತನಿಖೆಯನ್ನ ಮಾಡಬೇಕಲ್ವಾ? ಮತ್ತು ನಾವು ಸಾಮಾನ್ಯ ಜನರು ಇದ್ರ ಬಗ್ಗೆ ಚರ್ಚೆ ಮಾಡಿ ಸರ್ಕಾರವನ್ನ ಪ್ರಶ್ನಿಸಬೇಕು. ಬಹುಶಃ ಸಮೋಸ ತಿನ್ನೋದು ಸುಲಭ, ಆದ್ರೆ ನ್ಯಾಯಕ್ಕಾಗಿ ಹೋರಾಡೋದು ಕಷ್ಟ. ಆದ್ರೂ ನಾವು ಹೋರಾಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.